ಬಿಗ್ ಬಾಸ್ ಮನೆಯ 13ನೇ ವಾರದ ಕ್ಯಾಪ್ಟನ್ ಆಗಿ ಗಿಲ್ಲಿ ನಟ ಆಯ್ಕೆಯಾಗಿದ್ದಾರೆ. ಆದರೆ ಕ್ಯಾಪ್ಟನ್ ಆದ ಖುಷಿಯಲ್ಲಿ ಮೈಕ್ ಅನ್ನು ಸರಿಯಾಗಿ ಧರಿಸದೆ ಮೂಲ ನಿಯಮವನ್ನೇ ಉಲ್ಲಂಘಿಸಿ ಮನೆಯ ಸದಸ್ಯರಿಂದ ತಮಾಷೆಗೆ ಗುರಿಯಾಗಿದ್ದಾರೆ. ಕ್ಯಾಪ್ಟನ್ ಆಗ್ತಿದ್ದಂತೆ ಎಡವಟ್ಟು ಮಾಡಿಕೊಂಡ ಗಿಲ್ಲಿ ನಟ. ಶುರುವಲ್ಲೇ ಎದುರಾದ ಮೊದಲ ವಿಘ್ನ. 13ನೇ ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬಹುತೇಕರ ನೆಚ್ಚಿನ ಸ್ಪರ್ಧಿಯಾಗಿರುವ ಗಿಲ್ಲಿ ನಟ ಕ್ಯಾಪ್ಟನ್ ಆಗಿದ್ದಾರೆ. ಮನೆಯ ನಾಯಕನಾಗಿ ಕ್ಯಾಪ್ಟನ್ ರೂಮ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ನೀಡುವ ಸಂದರ್ಭದಲ್ಲಿಯೇ ಗಿಲ್ಲಿ ನಟ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸಖತ್ ರಗಡ್ ಲುಕ್ನಲ್ಲಿ ಗಿಲ್ಲಿ ನಟ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡುತ್ತಿದ್ದರು. ಕ್ಯಾಪ್ಟನ್ ಆದ ಜೋಶ್ನಲ್ಲಿ ಮೈಕ್ ಸರಿಯಾಗಿ ಹಾಕಿಕೊಳ್ಳೋದನ್ನು ಗಿಲ್ಲಿ ಮರ್ತಿದ್ದಾರೆ. ಕೊನೆಗೆ ಬಿಗ್ ಬಾಸ್ ಸೂಚನೆ ನೀಡಿದ ಮೇಲೆ ಮನೆಯ ಸದಸ್ಯರು ಜೋರಾಗಿ ಕೂಗಿ ಗಿಲ್ಲಿ ಅವರನ್ನು ತಮಾಷೆ ಮಾಡಿದ್ದಾರೆ. ಮೈಕ್ ಸರಿಯಾಗಿ ಹಾಕಿಕೊಳ್ಳೋದು ಬಿಗ್ ಬಾಸ್ ಮನೆಯ ಮೂಲ ನಿಯಮವಾಗಿದೆ. ಈ ಮೂಲ ನಿಯಮ ಉಲ್ಲಂಘನೆಗೆ ಕ್ಯಾಪ್ಟನ್ ಆಗಿರುವ ಸ್ಪರ್ಧಿ ಶಿಕ್ಷೆ ನೀಡುತ್ತಾರೆ. ಇದೀಗ ಕ್ಯಾಪ್ಟನ್ ಆಗಿರುವ ಗಿಲ್ಲಿ ಅವರಿಂದಲೇ ಮೂಲ ನಿಯಮದ ಉಲ್ಲಂಘನೆಯಾಗಿದೆ. ಫ್ಯಾಮಿಲಿ ವೀಕ್ ಆಗಿದ್ದರಿಂದ ಮನೆಯ ಸದಸ್ಯರೆಲ್ಲರೂ ಅತ್ಯಂತ ಸಂತಸದಿಂದ ಒಂದು ವಾರ ಕಳೆದಿದ್ದಾರೆ. ಆದರೆ ಕಾವ್ಯ ಪೋಷಕರು ಅವರ ಅಮ್ಮ ಮತ್ತು ತಮ್ಮ ಮೂಲ ನಿಯಮ ಉಲ್ಲಂಘನೆ ಮಾಡಿದ್ದರಿಂದ ಬಿಗ್ ಬಾಸ್ ಅವರನ್ನು ಹೊರಗೆ ಕಳಿಸಿದ್ದರು. ಕಾವ್ಯ ಸೋದರ ನಾಮಿನೇಟ್ ಮಾಡುವಾಗ ಗಿಲ್ಲಿ ಹೆಸರು ಹೇಳದಂತೆ ಸಲಹೆ ನೀಡಿದ್ದರು. ನಾಮಿನೇಷನ್ ಪ್ರಕ್ರಿಯೆ ಕುರಿತು ಮಾತನಾಡಿದ್ದರು. ಹೊರಗಡೆ ಗಿಲ್ಲಿ ಮತ್ತು ಕಾವ್ಯ ಸ್ನೇಹ ಹೊರಗೆ ಹೇಗೆ ಕಾಣಿಸ್ತದೆ ಎಂಬುದರ ಬಗ್ಗೆಯೂ ಚರ್ಚೆ ಮಾಡುವ ಮೂಲಕ ಬಿಗ್ ಬಾಸ್ ಮನೆಯ ಮೂಲ ನಿಯಮದ ಉಲ್ಲಂಘನೆ ಮಾಡಿದ್ದರು. ಬಿಗ್ ಬಾಸ್ ಇವಾಗ ಕ್ಯಾಪ್ಟನ್ಸಿ ಟಾಸ್ಕಿಗೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಗಿಲ್ಲಿಗೆ ಜಾಸ್ತಿ ಓಟ್ ಬಂದಿರೋದು. ಎಲ್ಲ ಫ್ಯಾಮಿಲಿಯವರು ಗಿಲ್ಲಿನೇ ಕ್ಯಾಪ್ಟನ್ ಆಗಬೇಕು ಅಂತ ಅವರ ಫೋಟೋನ ಹಂಚಿದ್ರು. ಮ್ಯಾಕ್ಸಿಮಮ್ ಓಟ್ ಗಿಲ್ಲಿಗೆ ಬಂದಿದೆ. ಆದರೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಕ್ಯಾಪ್ಟನ್ಸಿ ರೇಸ್ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಮತ್ತು ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಬಾಲ್ನ ಆಯ್ಕೋಬೇಕು. ಕೆಳಗಡೆ ಇಟ್ಟಿರ್ತಾರೆ. ಆ ಬಲೂನ್ ಕೆಳಗಡೆ ಬೀಳ್ದಂಗೆ ಒಂದು ಕೈಲಿ ಬಲೂನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮತ್ತೊಂದು ಕೈಲಿ ಬಾಲ್ನ ಚಿಕ್ಕ ಚಿಕ್ಕ ಬಾಲ್ಗಳಿಗೆ ಎಷ್ಟು ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತಾರೆ ಅವರು ಈ ವಾರದ ಕ್ಯಾಪ್ಟನ್ ಅಂತ. ಈ ಟಾಸ್ಕಲ್ಲಿ ಗಿಲ್ಲಿ ನಟ ಜಾಸ್ತಿ ಬಾಲ್ಸ್ನ ಕಲೆಕ್ಟ್ ಮಾಡಿ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ ರೂಮ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಶರ್ಟು ಮತ್ತು ಪಂಚೆ ಹಾಕ್ಕೊಂಡು ಸರ ಹಾಕ್ಕೊಂಡು ಹಣೆಗೆ ಒಂದು ದೊಡ್ಡ ತಿಲಕ ಇಟ್ಕೊಂಡು ಅಶ್ವಿನಿ ಗೌಡ ಅವರೇ ಆ ತಿಲಕನ ಇಡ್ತಾ ಇದ್ದಾರೆ. ಇಟ್ಟು ಕ್ಯಾಪ್ಟನ್ ರೂಮ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಕ್ಯಾಪ್ಟನ್ ರೂಮ್ಗೆ ಹೋಗ್ತಾ ಇರೋದು ನನ್ನ ಎಲ್ಲರೂ ನೋಡಲಿ ಅಂತ, ನನಗೆ ಎಲ್ಲರೂ ಕಾಣಲಿ ಅಂತ ಡೈಲಾಗ್ ಬೇರೆ ಹೇಳಿಕೊಂಡು ಒಳಗೆ ಎಂಟ್ರಿ ಆಗಬೇಕು. ಅಷ್ಟರಲ್ಲಿ ಬಿಗ್ ಬಾಸ್ ನಿಮ್ಮ ಮೈಕನ್ನು ಧರಿಸಿ ಅಂತ ಎಚ್ಚರಿಕೆ ಕೊಡ್ತಾರೆ. ಜೋಶಲ್ಲಿ ಗಿಲ್ಲಿಯವರು ತಮ್ಮ ಮೈಕನ್ನೇ ಬಿಟ್ಟು ಒಳಗಡೆ ಎಂಟ್ರಿ ಕೊಡ್ತಾಯಿದ್ರು. ಕ್ಯಾಪ್ಟನ್ ಆಗಿ ಅವರೇ ಮೊದಲನ ತಪ್ಪು ಮಾಡಿದ್ದಾರೆ. ಈ ವೀಕ್ ಹೇಗಿರುತ್ತೆ ಗಿಲ್ಲಿಯವರ ಕ್ಯಾಪ್ಟನ್ಸಿ ನೋಡಬೇಕು. ಎಲ್ರಿಗೂ ಕುತೂಹಲ ಇದೆ. ಎಲ್ಲರೂ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಕಾಯ್ತಾಯಿದ್ರು. ಈ ವೀಕ್ ಆಗಿದ್ದಾರೆ. ನೋಡೋಣ ಈ ವೀಕ್ ಹೇಗಿರುತ್ತೆ ಅವರ ಉಸ್ತುವಾರಿ ಎಲ್ಲ ಟಾಸ್ಕಲ್ಲೂ ಅಂತ. ಗಿಲ್ಲಿ ನಟ ಕ್ಯಾಪ್ಟನ್ ಆಗಿರೋದು ನಿಮಗೆ ಇಷ್ಟನಾ? ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.